ಎಲ್ಲ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಾನು ನಿಮ್ಮ ವಿಶ್ವಾಸ್. ಬೆಳಗ್ಗೆ ಗಾಡಿ ಎತ್ಕೊಂಡು ಎಲ್ಲಪ್ಪ ಹೊರಟಿದ್ದೀನಿ ಅಂತಂದರೆ ಇವತ್ತು ಆ್ಯಕ್ಚುಲಿ ಶ್ರಾವಣದುರ್ಗ ಹೋಗ್ತಾ ಇದ್ದೀನಿ. ನಮ್ಮ ಮನೆ ದೇವಸ್ಥಾನ ಅದು. ಎಲ್ಲಪ್ಪ ಇರೋದಂದರೆ ಮಾಗಡಿ ರೋಡಲ್ಲಿ. ಯಾರನ್ನಪ್ಪ ಕರ್ಕೊಂಡು ಹೋಗ್ತಾರೆ, ಕಸ್ಟಮರ್ ಅಲ್ಲ, ಇವ್ರು ನಮ್ಮ ಕಸಿನ್ಸು, ಅಂದರೆ ನಮ್ಮ ರಿಲೇಟಿವ್ ಅವ್ರನ್ನೇ ಕರ್ಕೊಂಡು ಹೋಗ್ತಾ ಇರೋದು. ಬಟ್ ಬಾಡಿಗೆನೇ, ನಾರ್ಮಲ್ ಸುಮ್ಮನೆ ಏನು ಹಂಗೆ ಕರ್ಕೊಂಡು ಹೋಗ್ತಾ ಇಲ್ಲ, ಬಾಡಿಗೆಯಾಗಿ ಕರ್ಕೊಂಡು ಹೋಗ್ತಾ ಇರೋದು. ಆಲ್ರೆಡಿ ಟೈಮ್ ಒಂದು 9:15 ಆಯ್ತಾ ಬಂತು. 9:30 ಇದ್ದಿದ್ದು ಪಿಕಪ್ಪು. ಬಟ್ ಇಲ್ಲೇ ಪಕ್ಕದಲ್ಲೇ ಇರೋದು, ಊರಿಂದ ಪಕ್ಕದಲ್ಲೇ ಇರೋದು. ಅದಕ್ಕೆ ಈಗ ಹೋಗ್ತಾ ಇದ್ದೀನಿ. ಫುಲ್ ಫ್ಯಾಮಿಲಿ ಬರ್ತಾ ಇರೋದು. ಈ ವಿಡಿಯೋ ಕ್ರೇಜ್ ಇರುತ್ತೆ ಅಂದ್ಕೊಳ್ಳಿ, ಚೆನ್ನಾಗಿರುತ್ತೆ. ಫುಲ್ ಫ್ಯಾಮಿಲಿ ಜೊತೆ ಎಂಟರ್ಟೈನ್ಮೆಂಟ್ ಆಗಿ ಆರಾಮಾಗಿ ಇಲ್ಲಿಂದ ಹೋಗಿ ಬರೋದು. ಅಪ್ ಆ್ಯಂಡ್ ಡೌನ್ ಒಂದು 250 ಕಿಲೋಮೀಟ್ರ್ ಇದೆ ನಮ್ಮ ಶ್ರಾವಣದುರ್ಗಕ್ಕೆ. ಆ್ಯಕ್ಚುಲಿ ಲಾಸ್ಟ್ ಇಯರಲ್ಲಿ ಈ ವಿಡಿಯೋ ಮಾಡಿದ್ದೀನಿ ಅನ್ಕೊತೀನಿ. ಚೆನ್ನಾಗಿ ಬಂದಿತ್ತು. ಯಾರನ್ನ ನೋಡಲಿಲ್ಲ ಅಂದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಡೈರೆಕ್ಟ್ ಇವಾಗ ನಮ್ಮ ಕಸಿನ್ಸ್ ಮನೆ ಹತ್ರ ಹೋಗ್ಬಿಡೋಣ. ಇಬ್ಬರು, ಆಮೇಲೆ ಇನ್ನೊಂದೇನಪ್ಪ ಮೇನ್ ಅಂತಂದರೆ ಇಬ್ಬರು ಟ್ವಿನ್ಸ್. ಇವರು ತೋರಿಸ್ತೀನಿ ಬನ್ನಿ ಯಾವ ಥರ ಇರ್ತಾರೆ ಅಂತ. ನಿಮಗೆ ಗುರ್ತೇ ಸಿಕ್ಕಲ್ಲ ಯಾರ್ಯಾರು ಅಂತ. ನನಗೆ ಎಷ್ಟೋ ಸರಿ ನಮ್ಮ ಫ್ಯಾಮಿಲಿಲಿ ಎಲ್ಲರಿಗೂ ಅಷ್ಟೇ ಇವರು ಕಸಿನ್ಸ್ ಯಾವ ಥರ ಅಂತ ಗೊತ್ತೇ ಆಗಲ್ಲ. ಇವರು ಹೆಸರೇನು, ಒಬ್ಬೊಬ್ರಿಗೆ ಸೇಮ್ ಸಿಮಿಲಾರಿಟಿ, ಏನು ಡಿಫ್ರೆನ್ಸ್ ಇಲ್ಲ ಒಬ್ಬರು ಆ ಥರ. ಇವರು ಗೇರ್ ಚೇಂಜ್ ಮಾಡಬೇಕು, ವಿಡಿಯೋ ಮಾಡ್ಕೊಂಡು ಗಾಡಿ ಓಡಿಸೈತಲ್ಲ, ಬರೀ ಹಿಂಸೆ. ಯಪ್ಪ ದೇವ್ರೆ, ಇದಕ್ಕೇ ವೀಡಿಯೋಸ್ ಲೇಟಾಗಿ ಬರೋದು. ಅಟ್ಲೀಸ್ಟ್ ಬೇರೆಯವ್ರದನ ಕಂಟೆಂಟು ಸ್ವಲ್ಪ ಆರಾಮಾಗಿ ಬರುತ್ತೆ. ಏನಕ್ಕೆ ಅಂದರೆ ಅವ್ರಿಗೆಲ್ಲ ಟೈಮ್ ಇರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಟೈಮ್ ಇರೋಲ್ಲ ಗುರು. ನಮಗೆ ಕಾರಲ್ಲಿ ಲಾಗ್ಸ್ ಮಾಡೋರಿಗೆ ಒಂದು ಕಡೆ ಕಸ್ಟಮರ್ ಇರ್ತಾರೆ, ಒಂದು ಕಡೆ ಗಾಡಿ ಓಡಿಸ್ಬೇಕು. ಅಯ್ಯೋ ಹೆವಿ ತಲೆನೋವುಗಳು. ಏನು ಮಾಡೋಣ, ಬರೀ ಡೈರೆಕ್ಟು ಇಲ್ಲಿಂದ ಪಕ್ಕದಲ್ಲಿರೋದು ಹೋಗ್ಬಿಡೋಣ. CNG ಅಂತೂ ಫುಲ್ ಡ್ರೈ ಆಗಿಬಿಟ್ಟಿದೆ. ಪೆಟ್ರೋಲ್ ಓಡ್ತೈತೆ ಗಾಡಿ. CNG ಏನು ಇಲ್ಲೇ ಇಲ್ಲ. ಮೊನ್ನೆ ಆ್ಯಕ್ಚುಲಿ ಧರ್ಮಸ್ಥಳ ಹೋಗಿದ್ನಲ್ಲ, ಅದು ದಯವಿಟ್ಟು ಕ್ಷಮಿಸ್ಬಿಡಿ. ಒಂದು ನಿಮಿಷ ರೀ. ಧರ್ಮಸ್ಥಳಕ್ಕೆ ಹೋಗಿದ್ದು ವಿಡಿಯೋ ಮಾಡೋಕ್ಕಾಗಿಲ್ಲ, ಫ್ಯಾಮಿಲಿ ಜೊತೆ ಹೋಗಿದ್ದೆ. ಬಟ್ ಯಾರೋ ಬಂದಿದ್ರು, ಅವರಿಂದ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ ಅಂದ್ಕೊಂಡು ಹೋದೆ, ಕಂಟೆಂಟ್ ಎಲ್ಲ ಶೂಟ್ ಮಾಡ್ಬೋದು ಅಂತ. ಬಟ್ ಒಬ್ಬರಿಂದ ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ನೆಕ್ಸ್ಟ್ ಟೈಮ್ ಪಕ್ಕ ಮಾಡ್ತೀನಿ ಒಂದು ಫ್ಯಾಮಿಲಿ ಜೊತೆ ವಿಡಿಯೋ. ಅದು ಆಚೆ ಕರ್ಕೊಂಡೋಗಿ. ಆಮೇಲೆ ಇನ್ನೊಂದು ನೆಕ್ಸ್ಟ್ ಅನೌನ್ಸ್ಮೆಂಟ್ ಇದೆ, ಅದು ಸದ್ಯದಲ್ಲೇ ಹೇಳ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಯಾರನ್ನು ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಬರ್ತಾ ಇರುತ್ತೆ ಇನ್ಸ್ಟೆಂಟಾಗಿ. ನಿಮ್ಮ ಪಟ್ಟಂತ ಗೊತ್ತಾಗ್ಬಿಡುತ್ತೆ ಇನ್ಸ್ಟಾಗ್ರಾಮಲ್ಲಿ ಏನೇ ಇದ್ರೂ. ಯೂಟ್ಯೂಬಲ್ಲಾದರೆ ಸಿಕ್ಕಾಪಟ್ಟೆ ಲೇಟು ಎಡಿಟ್ ಮಾಡಿ ಪೋಸ್ಟ್ ಮಾಡೋಷ್ಟೊತ್ತಿಗೆಲ್ಲ ಲೇಟ್ ಆಗಿಬಿಡುತ್ತೆ. ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಂಬಿಡಿ. నేను ಆಲ್ಮೋಸ್ಟ್ ಅಲ್ಲಿ ಬಂತು. ಇದೇ ಅಪಾರ್ಟ್ಮೆಂಟ್ಸಲ್ಲಿ ಇರೋದು. ಮುಂದೆ ಕಡೆ ಇಲ್ಲೇನು ಕಾಣಿಸ್ತೈತೆ ನಿಮಗೆ ಅಪಾರ್ಟ್ಮೆಂಟ್ಸ್, ಅದೇ ಅಪಾರ್ಟ್ಮೆಂಟ್ಸಲ್ಲಿ ಇರೋದು. ಹೋಗಿ ಪಿಕ್ ಮಾಡ್ಕೊಂಬಿಡೋಣ. ಆಮೇಲೆ ಸಿಕ್ಕೋಣ. ಫಸ್ಟು CNG ಹಾಕ್ಸ್ಬಿಡ್ಬೇಕು. CNG ಹಾಕ್ಸ್ಬಿಟ್ರೆ ಎಲ್ಲೂ ಇಳಿಸೋದು ಡೈರೆಕ್ಟ್. ಎಲ್ಲ ನಾಷ್ಟ ಎಲ್ಲ ಆಯ್ತು, ಎಲ್ಲರದ್ದು ಮನೇಲೆ ಮಾಡ್ಕೊಂಬಿಟ್ಟಿದ್ದಾರೆ. ಡೈರೆಕ್ಟ್ ಹೋಗಿ ಶ್ರಾವಣದುರ್ಗಲ್ಲಿ ದರ್ಶನ ಮಾಡ್ತಾ ಇರೋದು, ದೇವ್ರ ದರ್ಶನ. ಅಲ್ಲಿ ಯಾವುದಪ್ಪ ದೇವಸ್ಥಾನ ಇರೋದು ಅಂತಂದರೆ, ದೇವಸ್ಥಾನ ಬಂದ್ಬಿಟ್ಟು ವೀರಭದ್ರ ಸ್ವಾಮಿ ದೇವಸ್ಥಾನ. ಅದು ನಮ್ಮ ಮನೆ ದೇವಸ್ಥಾನ ಆ್ಯಕ್ಚುಲಿ. ಇಲ್ಲಿ ನಮ್ಮ ಹುಡುಗಕ್ಕೆ ಫೋನ್ ಮಾಡ್ಬಿಟ್ಟು ಕರ್ಸೋಣ ಆಚೆ. ಫೈನಲಿ ಇಲ್ಲಿ ಬಂದು ನಮ್ಮ ರೆಗ್ಯುಲರ್ ಬಂಕಲ್ಲಿ CNG ಹಾಕಿಸ್ಕೊಂಡು ಈಗ ಹೊರಟಿದ್ರೆ. ಆಲ್ರೆಡಿ ಎಲ್ಲ ಗಾಡಿಯಲ್ಲಿ ಕೂತವ್ರೆ. ಬನ್ನಿ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಈಗಲೇ ಏನು ಕೂತವ್ರೆ ಅಂತ. CNG ಫಿಟ್ಟಿಂಗ್ ಮಾಡಿಸ್ಕೊಂಡು ಈಗ ಹೊರಟಿದ್ದೀರಿ ನಮ್ಮ ಮನೆ ದೇವಸ್ಥಾನ ಕಡೆ. ನಮ್ಮ ಲೇರಂಟಿ ನೀಲತ್ಕೆ, ಇವನು ಮಧು, ಹೇಳದ್ನಲ್ಲ ಟ್ವಿನ್ ಅಂತ. ಇವನು ನೋಡಿ ಗುರ್ತೇ ಸಿಕ್ಕಲ್ಲ ಯಾರಿಗೂ. ನಮ್ಮ ಸೋಮಣ್ಣ ನೋಡ್ರಿ ಡೀಸೆಂಟಾಗಿ ಕೂತ್ಬಿಟ್ಟಿದೆ. ಬನ್ನಿ ಡೈರೆಕ್ಟಾಗಿ ನಮ್ಮ ಪಯಣ ಯಲಹಂಕ ಕಡೆ. ಇನ್ನಿಬ್ಬರು ಬರ್ತಾವ್ರೆ, ಅವರು ನಮ್ಮ ಚಿಕ್ಕಮ್ಮ, ನಮ್ಮ ಚಿಕ್ಕಪ್ಪ ಅವರು. ಅವ್ರನ್ನ ಪಿಕ್ ಮಾಡ್ಕೊಂಬಿಡೋಣ. ಇಷ್ಟು ಎಲ್ಲಪ್ಪ ಬಂದ್ರಿ ಅಂತಂದರೆ ಬಾಗ್ಲೂರಿಗೆ ಬಂದ್ರಿ. ಬಾಗ್ಲೂರಲ್ಲಿ ನಮ್ಮ ಹೇಳೋದು ಇನ್ನೊಬ್ಬ ಚಿಕ್ಕಪ್ಪ ಅವ್ರು ಬರ್ತಾವ್ರೆ ಅಂತ. ಅವ್ರು ಪಿಕ್ ಮಾಡೋಕ್ಕೆ ನಮ್ಮ ಬಲರಾಮನ ಇಲ್ಲ ಹಾಕಿ ನೋಡ್ರಿ. ಇಲ್ಲ ಹೇಳೋ ಅಡುಗೆ ಅವ್ರದ್ದೇ ಇದು ಶೆಡ್ಡು, ಹಾರ್ಡ್ವೇರ್ ಶಾಪು, ವೆಲ್ಡಿಂಗು ಎಲ್ಲ. ವಿಶ್ವಕರ್ಮ ಅಪ್ಪು ಫ್ಯಾಬ್ರಿಕೇಶನ್ ವರ್ಕ್ ಅಂತ ನೋಡ್ರಿ ಹೆಂಗೈತೆ. ಈಗಿನ ವೆಲ್ಡಿಂಗ್ ಅಂಗಡಿ ಹಾಕೋರು ದೊಡ್ಡದಾಗಿ. ನಮ್ಮ ವೃತ್ತಿ ಅಪ್ಪ ಇದು. ಇಲ್ಲಿ ಐತಲ್ಲ ಹೆಂಗೆ ಕಾಣಿಸ್ತಾ ಇದು ಕೊಲ್ಮೆ ನಮ್ಮ ವೃತ್ತಿ ಇದು. ಇಲ್ಲಿ ನೋಡ್ರಿ ಎಂತ ನಾಯಿ ಬೆಳೆಸೋ ನೀನು. ಅನ್ನೋದು ತೆಕ್ಕಾಗಿರೋ ನಾಯಿ, ರಾಡ್ ವೀಲರ್ ಅಂತ ತಕೊಂಬಿಟ್ಟವ್ರಿ. ಎಣ್ಣೆದು ರಾಣಿ ಅಂತ ಹೆಸರಿಕೋನೆ. ನೋಡ್ದೆ ಏನೇ ಭಯ ಆಯ್ತದ ನಾಯಿನ ಸ್ವಾಮಿ. ಸ್ನೇಹಿತರೆ ಟೈಮ್ ಒಂದು 12 ಗಂಟೆ. ಎಲ್ಲಪ್ಪ ಇದ್ದೀನಿ ಅಂತಂದರೆ, ನೀವು ಬೆಲ್ ರೋಡಲ್ಲಿದ್ದೀನಿ. 1:15. ನೀವು ಬೆಲ್ ರೋಡಲ್ಲಿದ್ದೀನಿ. ಮ್ಯಾಪ್ ತೋರಿಸ್ತೀನಿ ನೋಡ್ರಿ ಯಾವ ರೇಂಜಿಗೆ ರೆಡ್ ಆಗೈತೆ ಅಂತ. ನೋಡ್ರಿ ಬಂತಾ ಏನೋ ನಮ್ಮ ಗುರುಗಂಟೆಪಳ್ಳಿ ಸಿಗ್ನಲ್ ಬಿಟ್ಟು ಇನ್ನು ಮುಂದಕ್ಕೆ ಹೋಗೋವರೆಗೂ ಫುಲ್ ರೆಡ್ ಆಗೈತೆ. ನಾವು ಮಾಗಡಿ ರೋಡಿಗೆ ಜಾಯ್ನ್ ಆಗಬೇಕು, ಅಲ್ಲಿವರೆಗೂ ರೆಡ್ ಐತೆ. ಹಿಂಗಾದ್ರೆ ನೋಡ್ರಿ ಟ್ರಾಫಿಕ್.
ಸ್ನೇಹಿತರೆ ಗಾಡಿಯಲ್ಲಿ ಹಾಕ್ಬಿಟ್ಟು ನಾವು ಬಂದಿದ್ದು ಒಂದು ಸ್ವಲ್ಪ ಪೂಜೆ ಐಟಮ್ಮು ಪರ್ಚೇಸಿಂಗ್ಗೆ. ನೋಡ್ರಿ ಇಲ್ಲ ಪೂಜೆ ಐಟಮ್ ಪರ್ಚೇಸಿಂಗ್ ಮಾಡ್ತಾರಲ್ಲ, ಪೂಜೆ ಐಟಮ್ ತಗೋಬೇಕಾಗಿತ್ತು. ಪೂಜೆ ಗೀಜೆ ಮಾಡ್ಸೋಕ್ಕೆ ಮನೆ ದೇವ್ರಿಗೆ ಪೂಜೆ ಗೀಜೆ ಮಾಡಿಸ್ಕೊಂಡು ಸೀದಾ ಹೊರಡೋದೆ. ಸ್ನೇಹಿತರೆ ಫೈನಲಿ ಎಲ್ಲಪ್ಪ ರೀಚ್ ಆಗಿದ್ದೀರಿ ಅಂತಂದರೆ ಶ್ರಾವಣ ದುರ್ಗಕ್ಕೆ, ನಮ್ಮ ಮನೆ ದೇವಸ್ಥಾನ ವೀರಭದ್ರ ಸ್ವಾಮಿಗೆ. ಇಲ್ಲೇ ಕಾಣಿಸ್ತಿದೆ ನೋಡಿ, ಇದೇ ದೇವಸ್ಥಾನಕ್ಕೆ ಬರಬೇಕು ಅಂತ ಬಂದಿದ್ದು. ಹಂಗೆ ರೈಟ್ ಸೈಡಲ್ಲಿ ನೋಡ್ರೆ ಫುಲ್ಲು ಬೆಟ್ಟಗಳು. ನಮ್ಮ ಬಲರಾಮ ಎಲ್ಲ ಐತಪ್ಪ ಅಂದರೆ ಇಲ್ಲೇ ಐತೆ ಬಲರಾಮ ನೋಡ್ರಿ ಬೆಟ್ಟ. ಇದೊಂದು ಸರಿ ಯಾವಾಗ ಯಾರಣ್ಣ ಬೆಳಿಗ್ಗೆ ಜಾವ ಬಂದು ಟ್ರಕ್ ಮಾಡ್ಬೋದು. ಯಾರ ಬೆಳಗಿನ ಜಾವ ಬಂದು ಯಾರಣ್ಣ ಬೇಕಾದ್ರೆ ಆರಾಮಾಗಿ ಟ್ರಕ್ ಮಾಡ್ಬೋದು ಶ್ರಾವಣ ದುರ್ಗ ಹಿಲ್ಸ್ನ. ಟ್ರಕ್ಕಿಂಗ್ ಮಾಡೋಕೆ ಒಳ್ಳೆ ಸ್ಪಾಟ್ ಅನ್ಕೊಳ್ಳಿ. ಬನ್ನಿ ದೇವಸ್ಥಾನ ಒಂದು ವಿಸಿಟ್ ಹಾಕಿರಂತೆ. ಇವತ್ತು ಕಾರ್ತಿಕ್ ಸೋಮವಾರಗಳು ಅಂದ್ಬಿಟ್ಟು ಎಲ್ಲರೂ ದೀಪಗಳು ಹಚ್ಬಿಟ್ಟವ್ರೆ ಫುಲ್ಲು. ಇವತ್ತು ಗ್ರ್ಯಾಂಡ್ ಅಂದ್ಕಡಿ ಸಕ್ಕದಾಗಿ ಗ್ರ್ಯಾಂಡಾಗಿ ಏನೋ ಒಳಗಡೆ ಡೆಕೋರೇಷನ್ ಎಲ್ಲ ಮಾಡಿ ಸಕ್ಕದಾಗಿ ಮಾಡೋರೆ. ಬನ್ನಿ ದೇವಸ್ಥಾನ ಒಳಗಡೆ ಒಂದು ವಿಸಿಟ್ ತೋರಿಸ್ಬಿಡ್ತೀನಿ ನಿಮಗೆ. ಅಲ್ಲಿಂದ ನಮ್ಮ ಪಯಣ ನೆಕ್ಸ್ಟ್ ಎಲ್ಲಿಗಪ್ಪ ಅಂತಂದರೆ ಪಕ್ಕದಲ್ಲಿರೋ ನರಸಿಂಹಸ್ವಾಮಿಗೆ, ಲಕ್ಷ್ಮೀ ನರಸಿಂಹಸ್ವಾಮಿ ಅಲ್ಲಿ ಹೋಗ್ತಾ ಇದ್ದಾರೆ. ಇನ್ನೇನು ಬಂತು ನೋಡ್ರಿ, ಇಲ್ಲೇ ಇರೋದು ಅದು ತೋರಿಸಿ ಮೊನ್ನೆ. ಇದು ಕ್ರೇಜ್ ಇರುತ್ತೆ ಅನ್ಕೊಳ್ಳಿ ದೇವಸ್ಥಾನ, ಸಖತ್ತಾಗೈತೆ. ಅದರ ಪಕ್ಕದಲ್ಲಿರೋದು, ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸು ಒಂದು 50 ಮೀಟ್ರ್ ಆಯ್ತು ಅಷ್ಟೇ. ಇಲ್ಲ ನೋಡ್ರಿ ಇದೇ ದೇವಸ್ಥಾನ. ನಾವಿವಾಗ ಪಾರ್ಕಿಂಗು ಈ ಕಡೆಯಿಂದ ಹೋಗಿ ಆ ಕಡೆ ಎದುರುಗಡೆ ಮಾಡ್ಬಿಡೋದು, ದೇವಸ್ಥಾನ ಎದುರುಗಡೆ. ಮಾಕೆ ಹೋಗಿ ಸೈಡ್ಗೆ ಹೋಗೋ ಬಲಿಗಿದೆ ಆಗ್ಬಿಡಿ ಅವ ನೋಡ್ರಿ. ಇದೇ ದೇವಸ್ಥಾನ. ಬಲರಾಮನ್ ಇಲ್ಲಿ ಪಾರ್ಕ್ ಮಾಡಿ ನೆಕ್ಸ್ಟ್ ನಾವು ಹೋಗ್ತಾರ ಪಯಣನೇ ಇಲ್ಲಿ ನೋಡ್ರಿ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ. ಏನೋ ಬೈ ಬೈ ಅಂತ ಇದೆಯಾ, ಇವಾಗ ಎಂಟ್ರಿ ಆಗ್ತಾ ಇದ್ದೀನಿ. ಏನು ಕ್ಲೋಸ್ ಮಾಡಿಬಿಟ್ಟಾರಲ್ಲ, ಅಯ್ಯಯ್ಯೋ ಐ ಆಮ್ ವೆರಿ ಡಿಸಪಾಯಿಂಟೆಡ್. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕ್ಲೋಸ್ ಆಗಿದೆ. ಕ್ಲೋಸ್ ಆಗಿರೋಣ ಕನ್ನಡದಿಂದ ನಮ್ಮ ಎಲ್ಲ ಸಂಗಡಿಗರೂ ಫುಲ್ಲು ದುಃಖದಿಂದ ಬೇಜಾರಾಗ್ತಿದ್ದಾರೆ. 5 ಗಂಟೆಗೆ ಅಂತೆ ಮತ್ತೆ ಓಪನ್ನು. ಇಲ್ಲಿ ಟೈಮಿಂಗ್ಸ್ ಹಾಕೋರು ನೋಡ್ರಿ, 3 ಗಂಟೆಯಿಂದ ಕ್ಲೋಸು, ಮತ್ತು 5 ಗಂಟೆ ಓಪನ್, 7 ಗಂಟೆವರೆಗೂ ಇರುತ್ತೆ ಸಾಯಂಕಾಲ. ಮತ್ತೆ ಬನ್ನಿ ಒಂದು ಟೆಂಪಲ್ ರನ್ ಮಾಡಿಕೊಂಡು ಸೀದಾ ಮನೆ ಕಡೆ ಓಡೋಣ. ಫೈನಲ್ಲಿ ಟಾಟಾ ಬೈ ಬೈ ಹೇಳೋ ಸಮಯ ಬಂದೇ ಬಿಡ್ತು ನಮ್ಮ ವೀರಭದ್ರ ಸ್ವಾಮಿ ಮನೆ ದೇವಸ್ಥಾನಕ್ಕೆ. ನಾನು ಹೇಳ್ದೇವ್ರ ಜನ ಹೋಗ್ತಾ ಇದ್ದೀರಿ ಈಗ ದೇವಸ್ಥಾನ ಬಿಟ್ಟು ಅಂತ ಹೇಳೋ. ಬರೀ ಕಾಡು ಇದು. ಯಾವ ಕಾಡಿದ ಇದು? ಬೇರೆ ಕಾಡ ಇದು? ಕಾಡಿದು. ಏನ್ ಕಾಡು? ದೇವಸ್ಥಾನ ಶ್ರಾವಣ ದುರ್ಗ ಕಾಡು. ಶ್ರಾವಣ ದುರ್ಗ ಕಾಡು ಅಂತೆ ನೋಡ್ರಿ, ನನಗೂ ಗೊತ್ತಿರ್ಲಿಲ್ಲ. ನಮ್ಮ ಜನ ಹೇಳ್ಕೊಡ್ದವ್ರೆ ಅಂದ್ರೆ ನಮ್ಮ ಮೇಷ್ಟ್ರು ಇದ್ದಂಗೆ. ಕಾಡಾಗೆ ಓದ್ತಾ ಇರೋದು, ಕಾಡಿಗೆ ಓದ್ತಾ ಇರೋದು. ನೈಟ್ ಬಂದ್ರೆ ಇಲ್ಲಿ ಹೋಗಕ್ಕಾಗಲ್ಲ, ಬರೀ ಹುಲಿಗಳೆಲ್ಲ ಇರ್ತವೆ. ಸೊ ನಾನು ನಿಂಗೊಂದು ಯೂಟ್ಯೂಬ್ ಚಾನಲ್ ಒಂದು ಓಪನ್ ಮಾಡ್ಕೊಂಡ್ಬಿಡ್ತೀನಿ. ಆರಾಮಾಗಿ ಮಾಡ್ಕೊಂಡಿದ್ಬಿಡು, ದೇವರೇ ಬಂದು ಮತ್ತೆ ಎಲ್ಲ ಚೆನ್ನಾಗಿ ಮಾತಾಡ್ತೀಯ ಹೆಂಗೋ. ಹೇಳಂಗೆ ಸ್ನೇಹಿತರೆ ಫೈನಲಿ ಹುಲಿ ಎಲ್ಲ ಐತೆ. ಸರಿ ಆಯ್ತು, ಫೈನಲಿ ಎಲ್ಲ ಮುಗಿಸ್ಕೊಂಡು ಈಗ ನಾವು ಬೆಂಗಳೂರು ಕಡೆ ಹೊರಟಿದ್ವಿ ವಾಪಸ್ಸು. ದರ್ಶನ ಎಲ್ಲ ಚೆನ್ನಾಗಾಯ್ತು, ಬಟ್ ಜನ ಅಂತೂ ಜಾಸ್ತಿ ಇದ್ರು ಅಂದ್ಕೊಳ್ಳಿ ಒಂದು ತಕ್ಕ ಮಟ್ಟಿಗೆ. ನಾನು ಯಾವಾಗೂ ರೆಗ್ಯುಲರ್ ಬರೋದಕ್ಕೂ ಇವತ್ತು ಬರೋದಕ್ಕೂ ಸಿಕ್ಕಾಬಿಟ್ಟೆ ಡಿಫ್ರೆನ್ಸ್ ಇತ್ತು. ಯಾವಾಗಲೂ ಬರ್ಬೇಕಾದ್ರೆ ಒಂದು 10-15 ಜನ ಅಷ್ಟೇ ಲಾಸ್ಟ್ ಇರ್ತಾ ಇದ್ದು. ಇವತ್ತೊಂದು 50-100 ಜನ ಮೇಲಿದ್ದರು. ಊಟ ಪ್ರಸಾದ ಮೂಲ. ಆಮೇಲೆ ಫಸ್ಟ್ ಟೈಮ್ ನಾನು ಹುಡ್ದಾಗಿಂದ ಇವತ್ತೇ, ನಾನು ಬುದ್ಧಿ ಬಂದಾಗಿಂದ ಇವತ್ತೇ ಫಸ್ಟ್ ಟೈಮ್ ಪ್ರಸಾದ ಕೂಡ ಅಲ್ಲಿ ತಿಂದಿರೋದು. ಸೊ ಖುಷಿ ಆಯಿತು. ಹಿಂಗೆ ಹೇಳ್ತಾ ಇಲ್ಲಿಂದ ನಮ್ಮ ಪಯಣ ಬೆಂಗಳೂರು ಕಡೆಗೆ. CNG ಇನ್ನೊಂದು 4 ಬಂಡೆ ಇದೆ, ಇಲ್ಲಿಂದ ಸೀದಾ ಹೋಗ್ತಾ ಇರೋದು. ಸ್ನೇಹಿತರೆ ಫೈನಲಿ ಕರ್ಕೊಂಬಂದು ಮನೆ ಹತ್ರ ಡ್ರಾಪ್ ಮಾಡಿದೆ. ನನಗಂತೂ ನಿದ್ದೆ ಇವು ಇಳಿತೈತೆ, ಸಾಕಾಗೋಗೈತೆ. ರೋಡ್ ಬೇರೆ ಅಸಹ್ಯವಾಗಿದೆ, ಮಾಗಡಿ ರೋಡ್. ಯಪ್ಪ ದೇವರಾಣೆ ಒಂದು ಚೂರು ಚೆನ್ನಾಗಿಲ್ಲ ರೋಡು, ಫುಲ್ ಹಳ್ಳ ದಿನನೇ. ಹೋಗ್ಬೇಕಾರೆ ಏನು ತೋರಿಸ್ಲಿಲ್ಲ, ಬರ್ಬೇಕಾದ್ರೆ ಬೇಜಾರ್ಗಣೆ ವೀಡಿಯೋ ಶೂಟ್ ಮಾಡಲಿಲ್ಲ, ಸುಮ್ಮನೆ ಆರಾಮಾಗಿ ಗಾಡಿ ಓಡಿಸ್ಕೊಂಬಂದ್ಬಿಟ್ಟೆ. ಟೈಮ್ ಬಂದು ಸುಮಾರು 7 ಗಂಟೆ ಆಗೈತೆ. ನಮ್ಮ ಬಲರಾಮ್ನಿಲ್ಲ ಡ್ರಾಪ್ ಮಾಡಿಬಿಟ್ಟು ಲಗೇಜ್ ಎಲ್ಲ ತಗೊಂಡ್ರು. ಈಗ ಹೊರಟವ್ರೆ. ಎಲ್ಲರಿಗೂ ಒಂದು ಟಾಟಾ ಬೈ ಬೈ ಹೇಳ್ಬಿಟ್ಟು ಓಡೋ ಸೇವ. ಮಧು ಬಾಯ್ ಬಾಯ್, ಮಧು ಬಾಯ್ ಬಾಯ್, ಸೋಮಣ್ಣ ಬಾಯ್ ಬಾಯ್, ಇಲಾಂಟಿ ಬಾಯ್ ಬಾಯ್. ಸಿಗೋಣ ನೆಕ್ಸ್ಟು ಮುಂದಿನ ಟ್ರಿಪ್ಪಲ್ಲಿ.
ಸಿಗಂದ್ರು ಹೋಗ್ಬೇಕು ಅಂತ ನಮ್ಮ ಸೋಮಣ್ಣ ಹೇಳೋಣ ಓನ್ ಆರಾಮಾಗಿ ಓನ್. ಸರಿ ಬನ್ನಿ ಡೈರೆಕ್ಟಾಗಿ ಮನೆಗೆ ಹೋಗ್ಬಿಡೋಣ. ಫೈನಲಿ ಮನೆ ಹತ್ರ ಬಂದು ರೀಚ್ ಆದ, ಅಂದರೆ ಶೆಡ್ ಹತ್ರ ಬಂದು ರೀಚ್ ಆಗಿದ್ದಾನೆ. ಟೂ ವೀಲರೆಲ್ಲ ಆಚೆ ಹಾಕ್ಬಿಟ್ಟು ಗಾಡಿ ಒಳಗಡೆ ಆಗ್ತಾಯಿದ್ದೀನಿ. ಹಾಗೆ ಇನ್ನೊಂದು ತೋರ್ಸೋಕ್ಕಾಯ್ತು, ನಮ್ಮ ದೇವರಾಜಣ್ಣು ಒಂದು ಐಟಮನ್ನು ಕೊಡಿಸ್ತೋ ತಗೋ ಅಂತ ನೋಡ್ರಿ. ಗಾಡಿಗೆ ಧೂಳು ಹೋದ್ರಕ್ಕೆ ಅಂತ ಇದನ್ನು ಕೊಡಿಸ್ತೋ ನೋಡ್ರಿ ಹೆಂಗೈತೆ. 100 ರೂಪಾಯಿ ಸಿಗ್ನಲನ್ನು ಕೊಟ್ಟಿದ್ದು, ಧೂಳು ಓದಿಸ್ಕೊಳ್ಳೋಣ ಅಂತ ಇದನ್ನು ಕೊಟ್ಟರು. ಹಾಗೆ ಇಲ್ಲಿ ಪೂಜೆ ಐಟಮ್ ಐತೆ, ಇದನ್ನು ಗಾಡಿಯಲ್ಲಿ ಎತ್ತಿಕೊಂಬಿಡೋಣ. ಗಾಡಿ ಎತ್ತಿಕೊಂಡು ಸೀದಾ ಗಾಡಿ ಪಾರ್ಕ್ ಮಾಡಿ ನಮ್ಮ ಪಯಣ ಮನೆ ಕಡೆಗೆ. ಫುಲ್ಲು ಸುಟ್ಟಾಡ್ಬಿಟ್ಟಿದ್ದೀನಿ, ಫುಲ್ ರೋಸ್ಟ್ ಆಗ್ಬಿಟ್ಟಿದ್ದೀನಿ. ಈ ಹಳ್ಳ ದಿನಗಳಲ್ಲಿ ಓಡಿಸಿ ಸಾಕಾಗೈತೆ. ಅದು ಬೇರೆ ಲಾಂಗ್ ಜರ್ನಿ ಮಾಡಿದ್ನಲ್ಲ ಧರ್ಮಸ್ಥಳಕ್ಕೆ, ಹಂಗೆ ಬಂದು ಇದು ಬೇರೆ ಹೋಗಿದ್ನಲ್ಲ, ಸಾಕಾಗ್ಬಿಟ್ಟಿದೆ, ಫುಲ್ ರೋಸ್ಟ್ ಆಗ್ಬಿಟ್ಟಿದ್ದೀನಿ. ಗಾಡಿ ಹಾಕ್ಬಿಟ್ಟು ಮನೆ ಕಡೆ ಹೋಗೋಣ ಬನ್ನಿ. ಅಮ್ಮ ಅಡುಗೆ ಮಾಡೋದು ಕೇಳೋಣ ಫಸ್ಟು, ಹೊಟ್ಟೆ ಸಿಗ್ತೈತೆ. ಸ್ನೇಹಿತರೆ ಈಗ ಮನೆಗೆ ಬಂದು ಊಟ ಗೀಟ ಎಲ್ಲ ಮಾಡಿ ಮುಗಿಸಿ ಫ್ರೆಶ್ ಅಪ್ ಆಗಿ ಹಿಂಗೆ ಕೂತಿದ್ದೀನಿ. ಎಷ್ಟಪ್ಪ ಆಯಿತು ಬಾಡಿಗೆ ಅಂದರೆ 4,000. ನಮ್ಮ ರಿಲೇಟಿವ್ ಅಂತ ಕಮ್ಮಿನೇ ಮಾತಾಡ್ಕೊಂಡು ಹೋಗಿದ್ದು ಅಷ್ಟೇ. ಸ್ನೇಹಿತರೆ ಈ ವಿಡಿಯೋ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಹಂಗೆ ಹೇಳ್ತಾ, ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿರೋ ಹಂಗೆ ಒಂದು ಲೈಕ್ ಕೊಡಿರಿ ಲಾಸ್ಟಲ್ಲೇ.